ನಮ್ಮ ಚಿಕ್ಕ ಪಾಪು ಅವ್ರು ಹೋಗಿದ್ದು ಟಾಯ್ಲೆಟ್ಗೆ ಹೋಗಿದ್ದು ಬಟ್ಟೆ ಗಿಟ್ಟೆ ಎಲ್ಲ ರಕ್ತ ಎಲ್ಲ ನೋಡಿ ಅವ್ರು ಬಂದಿದ್ದು ನಮ್ಮನ್ನು ಹೇಳಿದ್ರು. ನೋಡಿದ ಬಳಿಕ ಅವ್ರು ನಾವು ನಮ್ಮ ಮಾಮ ಆಗಿರ್ಬೇಕು ಅವ್ರು ಹೋಗಿ ನೋಡಿದ್ರು. ಗಲಾಟೆ ಆದಮೇಲೆ ಮಲ್ಗಳ್ರು ಎಲ್ಲ ಎದ್ಬಿಟ್ರು. ಎದ್ದು ನೋಡೋರು. ಗೊತ್ತಾಗಿದೆ ನಮಗೆ ಒಂದು 6 ಗಂಟೆಗೆ ಮಿನಿಮಮ್ ಗೊತ್ತಾಯ್ತು. ಅದು 10 ವರ್ಷದ ಹುಡುಗಿ ಉತ್ತರ ಕರ್ನಾಟಕದಿಂದ ಬಂದಿದ್ರು. ಇದೇ ದಸರಾದಲ್ಲಿ ಬಲೂನು ಮಾರಿಕೊಂಡು ಹೊಟ್ಟೆಪಾಡಿಗೆ ಜೀವನ ನಡೆಸ್ತಿದ್ರು. ಸುಮಾರು 20 ದಿನಗಳಾಗಿತ್ತು. ಆ ಪುಟ್ಟ ಹುಡುಗಿಗೆ ಏನು ಎತ್ತ ಗೊತ್ತಿಲ್ಲ. ಬಲೂನ್ ಮಾರ್ತಿದ್ಲು ಅನಿಸುತ್ತೆ. ನೋಡಿ, ನಮ್ಮ ಮಾಧ್ಯಮಗಳಿಗೆ ನೀತಿಗೆಟ್ಟ ತತ್ವಗೆಟ್ಟಂತಹ ಮಾಧ್ಯಮಗಳು ಈ ಸುದ್ದಿಯನ್ನು ಎಷ್ಟರ ಮಟ್ಟಿಗೆ ತಗೋತಾವೆ. ಯಾಕಂದರೆ ಬಿಗ್ ಬಾಸ್ನಲ್ಲಿ ಅದಾಯಿತು, ಬಿಗ್ ಬಾಸ್ ಬೀಗ ಹಾಕಿದ್ರು, ಬಿಗ್ ಬಾಸ್ ಬೀಗ ಹಾಕಿದ್ಮೇಲೆ ನೀವು ಯಾರು ಊಟನೇ ಮಾಡಲ್ಲ, ಇದೇ ಸುದ್ದಿ ಅನ್ನೋ ಮಟ್ಟಿಗೆ ಹೇಳುವಂಥವು. ಯಾವುದು ಅಲ್ಲೊಂದು ನೋಡಿ, ಅದೇ ಜಾಗದಲ್ಲಿ ಮೈಸೂರಲ್ಲಿ ಎಕ್ಸಿಬಿಷನ್ ಗ್ರೌಂಡ್ ಹತ್ರ ಒಬ್ಬ ನಟೋರಿಯಸ್ ರೌಡಿಯ ಕೊಲೆ ಆಗತ್ತೆ, ಗಿಲಿ ವೆಂಕಟೇಶ್. ಆ ಸುದ್ದಿ ದೊಡ್ಡ ಹೈಪ್ ಆಯಿತು. ಆದರೆ ಆ ಶವ ಬಿದ್ದಂತಹ ಜಾಗ ಏನಿತ್ತು, ವೆಂಕಟೇಶ್ ಶವ, ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಒಂದು ಪುಟ್ಟ ಕಂದಮ್ಮನ ದೇಹ ಸಿಕ್ಕಿತ್ತು. ಯಾವ ರೀತಿ ಸಿಕ್ಕಿತ್ತು? ಮಾಧ್ಯಮಗಳು ಹೇಳ್ತಾವೋ ಬಿಡ್ತಾವೋ, ಇಡೀ ವ್ಯವಸ್ಥೆ ಆ ಕೇಸನ್ನು ಮುಚ್ಚು ಹಾಕುತ್ತೋ ಬಿಡುತ್ತೋ. ಆದರೆ ಆ ಪುಟ್ಟ ಕಂದಮ್ಮ ಕಲಬುರಗಿ ಕಡೆಯಿಂದ ಬಂದಿದ್ದಂತಹ ಒಂದು ಕುಟುಂಬದ ಮಗು, ಆಕೆಯನ್ನು ಕಡೆಯದಾಗಿ ನೋಡಿದಂತಹ ಅವರ ಪೋಷಕರು ಕಂಗಾಲಾಗ್ತಾರೆ. ಯಾಕಂದರೆ ಮಧ್ಯರಾತ್ರಿ ಏನಾಯ್ತೋ ಗೊತ್ತಿಲ್ಲ, ನಿಸರ್ಗ ಧರ್ಮ ಪಾಲಿಸೋಕೆ ಹೋದ್ಲೋ ಏನೋ ಆ ಹುಡುಗಿ ಗೊತ್ತಿಲ್ಲ. ಚಿಕ್ಕ ಹುಡುಗಿ, 10 ವರ್ಷದ ಹುಡುಗಿ ಕತ್ಲಲ್ಲಿ ಎದ್ದೋಗ್ತಾಳೆ, ಅದು ಗೊತ್ತಿಲ್ದಿರೋ ಜಾಗದಲ್ಲಿ ಸಾಧ್ಯನಾ? ತನಿಖೆ ಆಗಬೇಕಿದೆ. ಆಕೆ ಹೊರಗಡೆ ಹೋಗ್ತಾಳೆ, ಬಂದು ನೋಡೋದ್ರೊಳಗೆ ಅವ್ರ ತಂದೆ ಎದ್ದು ನೋಡ್ತಾರೆ, ಪಕ್ಕದಲ್ಲಿರೋ ಮಗು ಇಲ್ಲ. ಹುಡುಕ್ತಾ ಹೋದರೆ ಆಕೆ ಮೈ ಮೇಲಿದ್ದಂತಹ ಬಟ್ಟೆಗಳು ಬಿದ್ದಿದ್ದಾವೆ, ಅಲ್ಲೊಂದು ಸ್ವಲ್ಪ ರಕ್ತ ಬಿದ್ದಿದೆ. ಇವೆಲ್ಲ ಮಾತುಗಳನ್ನು ಅವರು ದೊಡ್ಡಪ್ಪ ಹೇಳ್ತಿದ್ದಾರೆ. ಇವತ್ತು ಶವವಾಗಿ ಸಿಕ್ಕಂತಹ ಆ ಬಲೂನು ಮಾರುತ್ತಿದ್ದಂತಹ ಹುಡುಗಿಗೆ ಏನಾಯಿತು? ಮೇಲ್ನೋಟಕ್ಕೆ ಅತ್ಯಂತ ಕೆಟ್ಟ ದೌರ್ಜನ್ಯ ಎಸಗಿರುವಂತಹ ಸಾಧ್ಯತೆಗಳಿದೆ. ನೋಡಿ, ಇಡೀ ವ್ಯವಸ್ಥೆ ಹೇಗಿದೆ ಹೇಳಿ ಕೇಳಿ. ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲಿ, ಅದು ದಸರಾ ಸಂದರ್ಭದಲ್ಲಿ ಆಗಿರುವಂತಹ ಪ್ರಕರಣ ಇದು. ನೋ ಡೌಟ್, ಧ್ವನಿ ಇಲ್ಲದವರವರು ಬಲೂನ್ ಮಾರ್ಕೊಂಡು ಜೀವನ ನಡೆಸ್ತಿದ್ದಾರೆ ಅಂದರೆ ಅವರ ಪರವಾಗಿ ಯಾವ ಮಾಧ್ಯಮಗಳು, ನೀತಿಗೆಟ್ಟ ತತ್ವಗೆಟ್ಟ ಮಾಧ್ಯಮಗಳು ಮಾತಾಡೋದಿಲ್ಲ. ನೋ ಡೌಟ್. ಯಾವುದೋ ಅಜ್ಜಿ ಬಂದರೆ ಮ್ಯಾಜಿಕ್ ಅಜ್ಜಿ, ಮತ್ತೊಂದು ಅಜ್ಜಿ ಅಂತ ಒಂದು ಸ್ಟೋರಿ, ಸ್ಪೆಷಲ್ ಡಿಸ್ಕಷನ್ಗಳನ್ನು ಮಾಡುವಂಥವ್ರು ಈ ಹಕ್ಕಿ ಪಿಕ್ಕಿ ಸಮುದಾಯದ ಆ ಪುಟ್ಟ ಕಂದಮ್ಮನ ಸುದ್ದಿಯನ್ನು ಮಾಡೋದು ಅವ್ರಿಗೆ ಬರೋದಿಲ್ಲ ಅನಿಸುತ್ತೆ, ಅವ್ರಿಗೆ ಬೇಕಾಗಿಲ್ಲ ಅನಿಸುತ್ತೆ ಅಂಥವರ ಸುದ್ದಿಗಳು. ಆ ಹೆಣ್ಣು ಮಗಳು ಯಾವ ರೀತಿ ಸತ್ತಿದ್ದಾಳೆ ಅದನ್ನು ಅಲ್ಲಿನ ಸ್ಥಳೀಯರೇ ಹೇಳ್ತಿರೋದು ನೋಡಿದ್ರೆ ದೌರ್ಜನ್ಯ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಆದರೆ 10 ವರ್ಷದ ಹೆಣ್ಣು ಮಗಳಿಗೆ ಏನಾಗಿರ್ಬೋದು? ಎಂಥ ಕಚಡಗಳು ಆ ಹೆಣ್ಣು ಮಗಳನ್ನು ಕಿಡ್ನ್ಯಾಪ್ ಮಾಡಿದ್ರು, ಮತ್ತೊಂದು ಮಾಡಿದ್ರು. ಆದರೆ ಒಂದು ದೌರ್ಜನ್ಯ ಆಗಿರೋ ಸಾಧ್ಯತೆ ಇದೆ ಅನ್ನೋದನ್ನ ಸ್ಥಳೀಯರು ಹೇಳ್ತಿರೋವಂಥದ್ದು. ಈ ದಸರಾ ಉದ್ಘಾಟನೆಯ ಸಂದರ್ಭದಲ್ಲಿ 100 ಜನ ಭಾನು ಮುಸ್ತಾಕ್ ಮುಸ್ಲಿಂ ಅಂತೆಲ್ಲ ಮಾತಾಡಿದ್ರು. ಅಂತಹ ಸಾವಿರಾರು ಲಕ್ಷಾಂತರ ಜನ ಈಗ ಆ ಪುಟ್ಟ ಕಂದಮ್ಮನ ಪರವಾಗಿ ಧ್ವನಿ ಎತ್ತಬೇಕಿದೆ. ಈಗ ಭಾನು ಮುಸ್ತಾಕ್ ಹೆಣ್ಣು, ಆ ಪುಟ್ಟ ಕಂದಮ್ಮ ಹೆಣ್ಣು. ವಿಶೇಷ ಅಂದರೆ ದಸರೆಯ ಅಧಿದೇವತೆ, ನಾಡ ಅಧಿದೇವತೆ ಹೆಣ್ಣು ಬಹುದೊಡ್ಡ ಧರ್ಮ. ಆ ಧರ್ಮ ಉಳಿಸ್ತಿದ್ರೆ ಇನ್ಯಾವ ಧರ್ಮ ಉಳಿಸೋಕೆ ಸಾಧ್ಯ ಇಲ್ಲ ಅನ್ನೋದು ಪದೇ ಹೇಳೋದು. ಅದಕ್ಕೆ ಒಂದು ಧರ್ಮದ ಹೆಸರಿನಲ್ಲಿ ವಿರೋಧ ವ್ಯಕ್ತಪಡಿಸಿದವರು ಇವತ್ತು ಆ ಹೆಣ್ಣು ಮಗಳಿಗೆ ಆ ಥರ ಒಂದು ದೌರ್ಜನ್ಯ ಆಗಿದೆ, ಹಕ್ಕಿ ಪಿಕ್ಕಿ ಸಮಾಜದವರು ಅನ್ನೋದು ಹಿಂದೂಗಳು. ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದು ಯಾರು? ಸುಖ ಸುಮ್ಮನೆ ಅಲ್ಲೋಗಿ ಆ ಮಗು ಸೂಸೈಡ್ ಮಾಡ್ಕೊಂಡಿರೋದಿಲ್ಲ, ಏನೋ ನೋಡಿ ಹೆದರ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿರೋದಿಲ್ಲ. ಯಾವ ಥರ ಬೇಕಾದ್ರೂ ಕತೆ ಕಟ್ಟಬಹುದು. ಈ ಕೇಸ್ ಕ್ಲೋಸ್ ಮಾಡುವಂತಹ ಸಾಧ್ಯತೆಗಳು ಇದ್ದಿರಬಹುದು. ಏನೂ ಆಗಿರಲಿಲ್ಲ, ಮತ್ತು ಹೇಗೆ ಸತ್ಲು ಮುಖ್ಯ ಆಗುತ್ತೆ. ತನಿಖೆ ಹೇಗೆ ನಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ಬಹುಮುಖ್ಯ. ಆದರೆ ಬಲೂನ್ ಮಾರ್ಕೊಂಬರ್ತಿದ್ದಂತಹ ಹೆಣ್ಣುಮಗಳು, ಪುಟ್ಟ 10 ವರ್ಷದ ಹುಡುಗಿ ಅಂದರೆ ನಮ್ಮ ಮನೇಲಿರೋ ನಮ್ಮ ಮಕ್ಕಳ ಥರಾನೇ, ನಮ್ಮ ಮನೆ ಮಗಳ ರೀತಿಯೇ. ರಾತ್ರಿ 2 ಗಂಟೆ 3 ಗಂಟೆ ತನಕ ಅಪ್ಪನ ಜೊತೆಲೇ ಇದ್ದವಳು, ಅಪ್ಪನ ರಕ್ಷಣೆಯಲ್ಲಿ ಆ ಕಾವಲಿನಲ್ಲಿ ಇದ್ದವಳು ಹೇಗೆ ಹೋಗ್ತಾಳೆ? ಅನತಿ ದೂರಕ್ಕೆ ಹೋಗಿ ಆಕೆ ನಿಸರ್ಗ ಧರ್ಮ
ಮೂತ್ರ ವಿಸರ್ಜನೆಗೆ ಹೋದ್ಲು, ಮತ್ತೊಂದಕ್ಕೆ ಹೋದ್ಲು. ಕತ್ಲಲ್ಲಿ ಹೇಗೆ ಹೋಗೋಕ್ಕಾಗುತ್ತೆ? ಒಂದು ವೇಳೆ ಹೋಗಿದ್ರೂ ಕೂಡ ಯಾರನ್ನಾದರೂ ಎಬ್ಬಿಸ್ಬೇಕಿತ್ತಲ್ವಾ? ಅದೂ ಇಲ್ಲ. ಆದರೆ ಅಲ್ಲೊಬ್ಬ ನಟೋರಿಯಸ್ ರೌಡಿಯ ಕೊಲೆ ಏನಾಗಿತ್ತು, ಡೆಡ್ ಬಾಡಿ ಬಿದ್ದಿತ್ತು. ಅಲ್ಲಿಂದ ಅನತಿ ದೂರದಲ್ಲಿ ಈ ಮಗು ಒಂದು ಗುಂಡಿಯಲ್ಲಿ ಶವವಾಗಿ ಸಿಕ್ಕಿರುವಂಥದ್ದು. ನಟೋರಿಯಸ್ ರೌಡಿಯ ಕೇಸ್ನ ಬಗ್ಗೆ ಪುಂಖಾನುಪುಂಖವಾಗಿ ಎಲ್ಲ ಮಾಧ್ಯಮಗಳು ಸುದ್ದಿ ಮಾಡಿದ್ವು. ಆದರೆ ಈ ಹೆಣ್ಣು ಮಗಳ ವಿಚಾರವಾಗಿ ಬಹುಪಾಲು ಮಾಧ್ಯಮಗಳು ಅವನ್ನ ನೆಗ್ಲೆಕ್ಟ್ ಮಾಡ್ತವೆ. ಯಾಕಂದ್ರೆ ಅವ್ರಿಗೆ ಬೇಕಿಲ್ಲ. ಯಾರು ನೋಡ್ತಾರ್ರಿ ಅಂಥವೆಲ್ಲ? ಸೆನ್ಸೇಷನ್ ಬೇಕು ನಮಗೆ, ಬೇಕಾದ ರೀತಿಯಲ್ಲಿ ಹೇಳ್ಕೊತಾರೆ. ಧ್ವನಿ ಇಲ್ಲದವರ ಪರವಾಗಿ ಧ್ವನಿ ಎತ್ತಬೇಕಾಗಿರುವಂತಹ ಮಾಧ್ಯಮಗಳು ಅವುಗೆ ಬೇಕಾದ ರೀತಿಯಲ್ಲಿ ಪೇಮೆಂಟ್ಗಳ ಲೆಕ್ಕಾಚಾರಗಳಲ್ಲಿ, ಮಾನದಂಡಗಳಲ್ಲಿ ಸುದ್ದಿಗಳನ್ನು ತಗೋತವೆ. ನೋ ಡೌಟ್, ಅದ್ರ ಬಗ್ಗೆನೂ ಎರಡು ಮಾತಿಲ್ಲ. ಆದರೆ ಭಾನು ಮುಸ್ತಕ್ ಅವರನ್ನು ವಿರೋಧಿಸಿದವರು ಈಗ ಈ ಹೆಣ್ಣು ಮಗಳ ಪರವಾಗಿ ಧ್ವನಿ ಎತ್ತಬೇಕಲ್ವಾ? ಆಕೆ ಹೆಣ್ಣು, ಈಕೆ ಹೆಣ್ಣು, ಚಾಮುಂಡೇಶ್ವರಿ ಹೆಣ್ಣು. ಒಂದಂತೂ ಪಕ್ಕ, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗದೆ ಹೋದರೆ ಯಾವ ಪುರುಷಾರ್ಥಕ್ಕೆ ಧರ್ಮವನ್ನು ಉಳಿಸ್ತೀವಿ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ, ಅವರು ಹೆಣ್ಣು ಅನ್ನೋ ಧರ್ಮವನ್ನು ನಾವು ಉಳಿಸದೆ ಇನ್ಯಾವ ಧರ್ಮಗಳನ್ನು ಉಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಇನ್ಯಾವ ಧರ್ಮಗಳು ಯಾವುದೇ ಇರಬಹುದು, ಅದು ಯಾರೇ ನೀಚರು ಮಾಡಿರಲಿ, ಕಟುಕರು ಮಾಡಿರಲಿ, ವಿಕೃತರು ಮಾಡಿರಲಿ, ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಲೇಬೇಕು. ಅದು ದೌರ್ಜನ್ಯ ಆಗಿದೆಯೋ ಬಿಟ್ಟಿದೆಯೋ, ಕೊಲೆನೇ ಮಾಡಿರಬಹುದು, ಆ ಕೊಲೆಗಾದರೂ ನ್ಯಾಯ ಸಿಗಬೇಕು. ಆ ಹೆಣ್ಣು ಮಗಳ 10 ವರ್ಷದ ಹೆಣ್ಮಗು ಇನ್ನೇನು ಮಾಡೋಕ್ಕಾಗತ್ತೆ? ಎಲ್ಲವನ್ನ ಸಹಿಸಿ ನರಳಿ ನರಕ ನೋಡಿ ಸತ್ತಿರುತ್ತೆ ಆ ಮಗು. ಆ ಮಗು ಆತ್ಮಕ್ಕೆ ಶಾಂತಿ ಸಿಗಬೇಕು. ಕೇಸ್ ಮುಚ್ಚಿ ಹಾಕದ ರೀತಿಯಲ್ಲಿ ಜನ ಪ್ರಶ್ನಿಸಬೇಕು. ಇಲ್ಲ ಅಂದರೆ ಸಾಕಷ್ಟು ಕೇಸ್ಗಳು ಮೈಸೂರು ಇತ್ತೀಚೆಗೆ ಯಾಕೆ ತುಂಬ ಸಾಂಸ್ಕೃತಿಕ ರಾಜಧಾನಿ ಆಗಿರುವಂಥದ್ದು, ತುಂಬ ಒಳ್ಳೆಯ ಕಾನೂನು ಮತ್ತು ಸುವ್ಯವಸ್ಥೆ ಇದೆ ಅಂತ ಹೇಳಿಕೊಳ್ಳುವಂತಹ ಜಿಲ್ಲೆಯಲ್ಲಿ, ಅದು ಆ ನಗರದಲ್ಲಿ ಈ ಥರದ ಪ್ರಕರಣಗಳು, ಯಾರೋ ರೌಡಿನ ನೇರ ಬಂದು ಕೊಚ್ಚಿ ಕೊಲ್ತಾರೆ. ಮತ್ತೊಂದು ಕಡೆ ನಟೋರಿಯಸ್ ರೌಡಿಗಳ ಅಡ್ಡೆ ಆಗ್ತಿದೆ ಇತ್ತೀಚೆಗೆ. ಯಾಕಾಗ್ತಿದೆ? ಇಂಥದ್ರ ಮಧ್ಯೆ ನಾಡ ದೇವತೆಯ ಒಂದು ಸಂಭ್ರಮಾಚರಣೆಯ ಮಧ್ಯೆ 10 ವರ್ಷದ ಕಂದಮ್ಮನಿಗೆ ಏನಾಯಿತು? ನ್ಯಾಯ ಸಿಗಬೇಕಲ್ವಾ? ಕಮೆಂಟ್ ಮಾಡಿ. ನಮ್ಮ ಚಿಕ್ಕ ಪಾಪು ಅವ್ರು ಹೋಗಿದ್ದು ಟಾಯ್ಲೆಟ್ಗೆ ಹೋಗಿದ್ದು, ಬಟ್ಟೆ ಎಲ್ಲ ರಕ್ತ ಎಲ್ಲ ನೋಡಿ ಅವ್ರು ಬಂದಿದ್ದು ನಮ್ಮನ್ನ ಹೇಳಿದ್ರು. ನೋಡಿದ ಬಳಿಕ ಅವ್ರು ನಾವು ನಮ್ಮ ಮಾಮ ಆಗಿರ್ಬೇಕು, ಅವ್ರು ಹೋಗಿ ನೋಡಿದ್ರು. ಗಲಾಟೆ ಆದಮೇಲೆ ಮಲ್ಕೊಂಡ್ರು, ಎಲ್ಲ ಎದ್ಬಿಟ್ರು. ಎದ್ದು ನೋಡೋರು. ಗೊತ್ತಾಗಿದೆ ನಮಗೆ ಒಂದು 6 ಗಂಟೆಗೆ ಮಿನಿಮಮ್ ಗೊತ್ತಾಯ್ತು ಅದು.